ಶಿರಸಿಯಲ್ಲಿ ಬೈಕ್ ಸವಾರರಿಗೆ ಯಮಪಾಶ. ಅಲಗೇರಿಯಲ್ಲಿ ವಿಮಾನ ನಿಲ್ದಾಣ ಸ್ಥಾಪನೆ ಹಿನ್ನೆಲೆ ಸಾರ್ವಜನಿಕ ಅಹವಾಲು ಸಭೆ. ಕೋಳಿಹಂಕದ ಮೇಲೆ ದಾಳಿ, ಬೈಕ್ ಬಿಟ್ಟು ಓಡಿ ಹೋದ ಯುವಕರು. ಅಪರಾಧ ತಡೆ ಮಾಸಾಚರಣೆ ಹಾಗೂ ರಸ್ತೆ ಸುರಕ್ಷತಾ ಸಪ್ತಾಹದ ಅಂಗವಾಗಿ ಜಿಲ್ಲೆಯ ಶಿರಸಿ ಪೊಲೀಸರಿಂದ ವಿನೂತನ ಜಾಗೃತಿ ಅಭಿಯಾನ ನಡೆಯಿತು. ಸ್ಥಳೀಯ ಕಲಾವಿದರಿಂದ ಯಕ್ಷಗಾನದ ವೇಷ ತೊಟ್ಟು ಯಮ ಹಾಗೂ ಕಿಂಕರರು ಹೆಲ್ಮೆಟ್ ಇಲ್ಲದ ವಾಹನ ಸವಾರರನ್ನ ತಡೆದು ಯಮಪಾಶ ಹಾಕುವಂತೆ ನಡೆದ ಅಣುಕು ಜಾಗೃತಿ ಜನಮನ್ನಣೆಗೆ ಪಾತ್ರವಾಯಿತು. ಈ ವಿನೂತನ ಜನಜಾಗೃತಿಯಿಂದಾದ್ರೂ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸಬಹುದು, ಅಪಘಾತವಾದಾಗ ಜೀವ ಉಳಿಯುತ್ತದೆ ಎಂದು ಪೊಲೀಸರು ಈ ರೀತಿ ಜಾಗೃತಿಗೆ ಮುಂದಾಗಿದ್ದಾರೆ. ನಗರದ ಬಿಡದಿ ಬೈಲ್ ಹಾಗೂ ಪ್ರಮುಖ ವೃತ್ತಗಳಲ್ಲಿ ಈ ಜಾಗೃತಿ ಕಾರ್ಯ ಕೈಗೊಂಡರು. ಈ ಹಿಂದೆ ಕೊರೋನಾ ಜಾಗೃತಿಯಲ್ಲೂ ಹೆಚ್ಚಿನ ಮುತುವರ್ಜಿ ವಹಿಸಿ ಹಲವು ವಿನೂತನ ಜಾಗೃತಿ ಮೂಡಿಸುವ ಮೂಲಕ ಶಿರಸಿ ಪೊಲೀಸರು ಸಾರ್ವಜನಿಕ ಪ್ರಶಂಸೆಗೆ ಕಾರಣರಾದರು. ಇದೀಗ ಇನ್ನೊಂದು ವಿನೂತನ ಜಾಗೃತಿ ಕೈಗೊಂಡಿದ್ದಾರೆ. ಸ್ಥಳೀಯ ಕಲಾವಿದರಾದ ಮಂಜುನಾಥ್ ಶೇಟ್ ಯಮನ ಪಾತ್ರ ನಿರ್ವಹಿಸಿದ್ರು. ಇಂದು ರಸ್ತೆ ಸುರಕ್ಷತಾ ಮಾಸಾಚರಣೆಯಾದ್ದರಿಂದ ವಾಹನ ಸವಾರರಿಗೆ ಯಾವುದೇ ರೀತಿಯ ದಂಡ ವಿಧಿಸಿರಲಿಲ್ಲ. ನಾನು ಯಮರಾಜ, ಹೆಲ್ಮೆಟ್ ಇಲ್ಲದೆ ವಾಹನ ಚಲಾಯಿಸುತ್ತಿರುವೆಯೋ? ಸಂಚಾರಿ ನಿಯಮ ಉಲ್ಲಂಘನೆ ಅಪರಾಧವಲ್ಲವೇ? ಹೆಲ್ಮೆಟ್ ಇಲ್ಲದೆ ಚಲಾಯಿಸಿದರೆ ಅಪಘಾತ ಖಚಿತ. ನಿನ್ನನ್ನು ಯಮಲೋಕಕ್ಕೆ ಕರೆದೊಯ್ಯುವೆನೋ? ನಿನಗೆ ನಿನ್ನ ಜೀವ ಬೇಕಾಗಿಲ್ಲವೇ? ನಡಿ ಯಮಲೋಕಕ್ಕೆ. ದಯವಿಟ್ಟು ನನ್ನನ್ನು ಕ್ಷಮಿಸು ಯಮರಾಜ, ಇನ್ನೊಮ್ಮೆ ಇಂಥ ತಪ್ಪು ಮಾಡುವುದಿಲ್ಲ. ಸಂಚಾರಿ ನಿಯಮವನ್ನು ಉಲ್ಲಂಘಿಸಿರುವೆ ನೀನು. ಪೊಲೀಸರೇ, ನನ್ನನ್ನು ಕಾಪಾಡಿ. ಸ್ವಲ್ಪ ತಡಿ ಯಮರಾಜ, ನಾವು ಇನ್ನು ಮುಂದೆ ಇವನು ಹೆಲ್ಮೆಟ್ ಧರಿಸುವಂತೆ ನಾವು ನೋಡಿಕೊಳ್ಳುತ್ತೇವೆ. ಇನ್ನು ಮುಂದೆ ಇವನು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸುತ್ತಾನೆ. ಇದೊಂದು ಸಲ ಬಿಟ್ಟು ಬಿಡು, ಹೆಲ್ಮೆಟ್ ಅನ್ನು ಕಡ್ಡಾಯವಾಗಿ ಧರಿಸುವಂತೆ ನಾವು ನೋಡಿಕೊಳ್ಳುತ್ತೇವೆ. ಸಂಚಾರಿ ನಿಯಮವನ್ನು ಉಲ್ಲಂಘನೆ ಮಾಡಿದರೆ ನಾನು ಯಮರಾಜ ನನ್ನ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತದೆ. ಅಂಕೋಲಾ ತಾಲೂಕಿನ ಬೇಲಿಕೆರೆಯ ಅಲಗೇರಿ ಭಾಗದಲ್ಲಿ ತಲೆ ಎತ್ತಿದ್ದ ನೌಕಾನೆಲೆ ಯೋಜನೆಗಾಗಿ ಕಳೆದ 20 ವರ್ಷದ ಹಿಂದೆ ಸ್ವಾಧೀನಪಡಿಸಿಕೊಂಡ ಭೂಮಿಯ ಪರಿಹಾರವೇ ಇದುವರೆಗೂ ಸಮರ್ಪಕವಾಗಿ ನಿರಾಶ್ರಿತರ ಕೈ ಸೇರಿಲ್ಲ. ಈ ನಡುವೆ ವಿಮಾನ ನಿಲ್ದಾಣಕ್ಕಾಗಿ ನೂರಾರು ಕುಟುಂಬದ ಜಮೀನು ಮತ್ತೆ ಸ್ವಾಧೀನಪಡಿಸಿಕೊಳ್ಳಲು ಸರ್ಕಾರ ಮುಂದಾಗಿರುವಂತದ್ದು. ಇದಕ್ಕೆ ನಿರಾಶ್ರಿತರ ವಿರೋಧದ ಕೂಗು ಕೇಳಿ ಬರ್ತಾ ಇದೆ. ಮೊದಲು ಪರಿಹಾರ ಕೊಡಿ, ಬಳಿಕ ಭೂಮಿ ಸ್ವಾಧೀನಪಡಿಸಿಕೊಳ್ಳಿ ಎಂದು ತಮ್ಮ ಬೇಡಿಕೆ ಈಡೇರಿಸಿ ಅರ್ಧದಲ್ಲೇ ಕೈಬಿಟ್ಟು ತಮ್ಮ ಬೇಳೆ ಬೇಯಿಸಿಕೊಂಡು ನಿರಾಶ್ರಿತರ ಹೆಣದ ಮೇಲೆ ಯೋಜನೆ ಸ್ಥಾಪಿಸಬೇಡಿ ಎಂದು ನಿರಾಶ್ರಿತರು ಉತ್ತರ ಕನ್ನಡ ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶದ ಮಾತು ಹೊರಹಾಕಿದ್ರು. ಇವತ್ತು ನಡೆದ ಅಹವಾಲು ಸಭೆಯಲ್ಲಿ ಭೂಮಿ ಸ್ವಾಧೀನಕ್ಕೆ ವಿರೋಧ ವ್ಯಕ್ತವಾಯಿತು. ಈಗಾಗಲೇ ವಿಮಾನ ನಿಲ್ದಾಣಕ್ಕೆ ಕೇಂದ್ರದಿಂದ ಅನುಮತಿ ದೊರೆಯದೆ ಭೂ ಸ್ವಾಧೀನ ಕಾರ್ಯ ಪ್ರಗತಿಯಲ್ಲಿದೆ. ಇದಕ್ಕೆ ಜಮೀನು ಮಾಲೀಕರು ಪ್ರತಿರೋಧ ಒಡ್ಡುತ್ತಿದ್ದಾರೆ. ಈ ಹಿಂದೆ ಹಾಗೆ ಭರವಸೆ ಮೇಲೆ ಗೋರಿ ಕಟ್ಟಲು ಬಿಡುವುದಿಲ್ಲ ಎಂದು ನಿರಾಶ್ರಿತರಾದವರು ತಮ್ಮ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಬೇಕು ಬೇಡಿಕೆ ಈಡೇರಿಸದ ಹೊರತು ಭೂ ಸ್ವಾಧೀನಕ್ಕೆ ಬಿಡುವುದಿಲ್ಲ ಎಂದು ಕೂಗು ಬಲವಾಗಿದೆ. ಅರಣ್ಯ ಅತಿಕ್ರಮಣ ಸಕ್ರಮದ ಪ್ರಕರಣದ ಅಡಿಯಲ್ಲಿ ಮಂಜೂರಾದ ಭೂಮಿಗೆ ಪಹಣಿಯಲ್ಲಿ ಹೆಸರು ದಾಖಲಿಸಲು ಹಾಗೂ ತಾಲೂಕಿನ 6885.33 ಎಕರೆ ಹಂಗಾಮಿ ಲಗಣಿ ಕಾಯಂ ಮಾಡಲು ಒತ್ತಾಯಿಸಿ ಭೂ ರೈತರು, ಕಂದಾಯ ಹಾಗೂ ಅರಣ್ಯ ಜಮೀನು ಅವಲಂಬಿ ತಾಲೂಕಾ ಭೂ ಹಕ್ಕುದಾರರ ಹೋರಾಟ ಸಮಿತಿಯು ನಿರ್ಣಯಿಸಿದೆ ಎಂದು ಮುಂಡಗೋಡ ತಾಲೂಕಾ ಭೂ ಹಕ್ಕುದಾರರ ಹೋರಾಟ ಸಮಿತಿಯ ಹಾಗೂ ವಿವಿಧ ಸಂಘಟನೆಗಳು ಬೃಹತ್ ಜಾಗೃತಿ ನಡೆಸಿ ತಹಶೀಲ್ದಾರ್ ಮೂಲಕ ಮನವಿ ಸಲ್ಲಿಸಿದ್ರು. ಕುಮಟಾ ತಾಲೂಕಿನ ಹೆಗಡೆಯ ಲುಕ್ಕೇರಿಯಲ್ಲಿ ನಡೆಯುತ್ತಿದ್ದ ಕೋಳಿ ಅಂಕದ ಮೇಲೆ ದಾಳಿ ನಡೆಸಿದ ಕುಮಟಾ ಪೊಲೀಸರು 12 ದ್ವಿಚಕ್ರ ವಾಹನಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಹೆಗಡೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಲುಕ್ಕೇರಿಯಲ್ಲಿ ಕೋಳಿ ಅಂಕ ನಡೆಯುತ್ತಿರುವ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ಕ್ರೈಂ ಪಿಎಸ್ಐ ಸುಧಾ ಅಗನಾಶಿನಿ ನೇತೃತ್ವದಲ್ಲಿ ದಾಳಿ ನಡೆಸಿದ ಪೊಲೀಸರು ಬೈಕ್ ಬಿಟ್ಟು ಓಡಿ ಹೋದ ಯುವಕರ 12 ದ್ವಿಚಕ್ರ ವಾಹನ, 2200 ನಗದು, 2 ಕೋಳಿ ಮತ್ತು ಕೋಳಿ ಅಂಕಕ್ಕೆ ಬಳಸುವ ಕತ್ತಿಗಳನ್ನು ವಶಕ್ಕೆ ಪಡಿಸಿಕೊಂಡಿದ್ದಾರೆ. ಈ ಸಂಬಂಧ ಕುಮಟಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.